ಅಗ್ರಿಟೆಕ್ಕಿಗೆ ರೈತ ಬಾಂಧವರಿಗೆ ಸ್ವಾಗತ. ನಾವು ಇವತ್ತೊಂದು ಅಡಿಕೆ ತೋಟದಲ್ಲಿದ್ದೀವಿ. ಅಡಿಕೆ ತೋಟದಲ್ಲಿ ಏನಪ್ಪ ಅಂದರೆ ನಿಮಗೆ ಈಗ ಬೇಸಿಗೆಗಾಲ ಜಾಸ್ತಿ ಆಗ್ತಾ ಇದೆ. ಹಾಗೆ ನಾವು 2022, 23, 24, 25ರಲ್ಲಿ ನಮಗೇನಪ್ಪ ಅಂದರೆ ಈ 4 ವರ್ಷದ ಗಿಡ ಅಥವಾ 5-6 ವರ್ಷದ ಗಿಡದೊಳಗೆ ಈ ಒಂದು ಮಳೆ ಹೆಚ್ಚಾಗಿದ್ದಕ್ಕೆ ಬಡ್ರಾಟ್ ಜಾಸ್ತಿ ಆಗಿತ್ತು. ಅವೆಲ್ಲ ನೋಡಿರ್ಬೋದು. ಈ ಬಡ್ರಾಟ್ಲಿಂದ ಏನಪ್ಪ ಅಂದರೆ ಬಡ್ರಾಟ್ ಯಾವ ಥರ ಅಂದರೆ ನೋಡಿದರೆ ಈ ಗಿಡ ಬಡ್ರಾಟ್ ಬಂದಿತ್ತು. ಇದನ್ನವರು ಇದು ಮಾಡಿದ್ದಾರೆ. ಕಟ್ ಮಾಡಾದಮೇಲೆ ಇದು ಚಿಗುರು ಬರ್ತಾಯಿದೆ, ಸ್ಪಿಂಡಲ್ ಲೀಫ್ ಬರ್ತಾಯಿದೆ. ಇದು ಏನಪ್ಪ ಅಂದರೆ ಬಡ್ರಾಟ್ ಬಂದಿರತಕ್ಕಂಥ ಗಿಡಗಳನ್ನ ನೀವು ಬಿಡಬಾರ್ದು. ಅದನ್ನು ಈ ಒಂದು ಓಪನ್ ಮಾಡಿಬಿಟ್ಟು ಆ ರಸನೆಲ್ಲ ಹೊರಗೆ ತೆಗಿಬೇಕು, ಅಥವಾ ನೀವು ಅಲ್ಲಿವರೆಗೆ ಕಟ್ ಮಾಡಿಬಿಟ್ರೆ ಈ ಥರ ನಿಮಗೆ ಬೆಳವಣಿಗೆ ಬರುತ್ತೆ. ಇದು ಬಡ್ರಾಟ್ ಆಗಿರ್ತಕ್ಕಂಥ ಗಿಡ ಬೆಳವಣಿಗೆ ಬರ್ತಾಯಿದೆ. ಈಗ ಆಲ್ರೆಡಿ ಇವರು ಕಟ್ ಮಾಡಿಬಿಟ್ಟು ಒಂದು 4 ತಿಂಗಳಾಗಿದೆ. ಈ ಥರ ಬೆಳವಣಿಗೆ ಬರ್ತಾಯಿದೆ. ಯಾವಾಗ ನೀವು ಬಡ್ರಾಟ್ ಆಗಿರ್ತಕ್ಕಂಥ ಗಿಡನ ಅದೇ ಥರ ಬಿಡಬೇಡಿ. ಅದು ಕೊಳೆಸ್ಬಿಟ್ಟು ಏನಾಗುತ್ತೆ, ಬೇರೆ ಗಿಡಗಳಿಗೆ ಆವರಿಸ್ಕೊಳ್ಳೋ ಚಾನ್ಸಸ್ ಭಾಳ ಇರ್ತದೆ. ಹಾಗೆ ನೀವು ನೋಡ್ಬೋದು ಹಿಂಗಾರದಲ್ಲಿ, ಈಗ ಇದು ಹಿಂಗಾರ ಇದೆ, ಈ ಹಿಂಗಾರ ಡ್ರೈ ಆಗಿದೆ. ಈ ಹಿಂಗಾರಗಳು ಡ್ರೈ ಆಗಿರ್ತಕ್ಕಂಥ ಹಿಂಗಾರಗಳನ್ನ ನೀವು ಇಲ್ಲೇ ಬಿಡಬೇಡಿ. ಇವನ್ನ ತೆಗೆದ್ಬಿಟ್ಟು ನೀವು ಸುಡಬೇಕು ಅಥವಾ ಹೊರಗಡೆ ಹಾಕಬೇಕು. ಇಲ್ಲಾಂದರೆ ಏನಾಗುತ್ತೆ, ಮುಂದೆ ಬರ್ತಕ್ಕಂಥ ಹಿಂಗಾರಗಳಿಗೆ ಇದು ಎಫೆಕ್ಟ್ ಆಗುತ್ತೆ. ಅದನ್ನು ನೀವು ಹುಷಾರಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ನೋಡ್ಬೋದು, ಇದು ನೋಡಿ ಯಾವ ಥರ ಹಿಂಗಾರ ಡೈಬ್ಯಾಕ್ ಆಗಿ ಎಲ್ಲ ಒಣಗ್ತಾ ಇದೆ, ಬ್ರೌನ್ ಕಲರ್ ಆಗಿಬಿಟ್ಟು. ಇದರಲ್ಲಿ ಏನಾಗುತ್ತೆ, ಈ ಬರ್ತಕ್ಕಂಥ ನಟ್ಸ್ಗಳು ಕೆಳಗಡೆ ಉದುರ್ಬಿಡ್ತವೆ. ಇದಕ್ಕೆ ಸರಿಯಾದ ನೀವು ಔಷಧಿಗಳನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಇಲ್ಲಿ ನೋಡಿರಿ, ಅಲ್ಲಿ ಸ್ವಲ್ಪ ಹಿಂಗಾರದಲ್ಲಿ ಇದಾಗಿದೆ, ಅಲ್ಲಿ ಕರಿ ಜಿಗಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿರಿ, ಇಲ್ಲೆಲ್ಲ ಬರ್ತಾ ಇದೆ ಜಿಗಿ. ಇದೆಲ್ಲ ಜಿಗಿ ಬಂದುಬಿಟ್ರೆ ಏನಾಗುತ್ತೆ, ನಿಮಗೆ ಹಿಂಗಾರದ ಬೆಳವಣಿಗೆಯಲ್ಲಿ ಕುಂಠಿತ ಆಗಿ ಬರ್ತಕ್ಕಂಥ ನಟ್ಸ್ ಏನಾಗಿದೆ, ಫೀಮೇಲ್ ನಟ್ಸ್ ಅಂತ ಹೇಳ್ತೀವಿ. ಮೇಲ್ ನಟ್ಸ್ ಡ್ರಾಪ್ ಆದರೆ ತೊಂದರೆ ಇಲ್ಲ, ಈ ಫೀಮೇಲ್ ನಟ್ಸ್ ಡ್ರಾಪ್ ಆದರೆ ನಿಮಗೆ ಇಲ್ಲೇ ಇಳುವರಿ ಕಡಿಮೆ ಆಗೋದು. ಸೊ ಹಾಗಾಗಿ ನೀವು ಗಿಡದ ಸಂರಕ್ಷಣೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೀವು ಗಿಡದಲ್ಲಿ ಹಿಂಗಾರದಲ್ಲಿ ಏನಪ್ಪ ಅಂದರೆ ಹಿಂಗಾರದ ಡೈಬ್ಯಾಕ್ ಅಂತ ಒಂದು ಹೇಳ್ತೀವಿ, ಹಂಗೆ ಹಿಂಗಾರದ ಕ್ಯಾಟ್ರಿಪಿಲ್ಲರ್ ಇವೆರಡೂ ಬರುತ್ತೆ. ಇವೆರಡನ್ನೂ ನೀವು ಆಮೇಲೆ ಕರಿಜಿಗಿ ಅಂತೇಳಿ ನಾವು ರೈತರು ಏನು ಹೇಳ್ತಾರೆ ಅದು, ಇವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಏನಪ್ಪ ಅಂದರೆ ನಿಮಗೆ ನಟ್ಸನ್ನು ನಾವು ಏನು ಅಡಿಕೆ ನಟ್ಸ್ ಏನಿರುತ್ತೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ, ಆಮೇಲೆ ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೇನಪ್ಪ ಅಂದರೆ ನಾವು ಈ ಜಿಗಿನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಟ್ರಾ 2 ಅಂತ ಬರುತ್ತೆ ಮಧುರಾ ಅಗ್ರಿಟೆಕ್ದು, ಹಾಗೂ ಮಾರ್ಕರ್ ಅಂತ ಬರುತ್ತೆ. ಇವೆರಡರ ಜೊತೆಗೆ ತಾವುಗಳು ಯಾವುದೇ ಸಿಸ್ಟಮಿಕ್ ಫಂಗಿಸೈಡ್ ಅಂತ ಹೇಳ್ತೀವಿ, ಅಂದರೆ ನೀವು ಥೈಫಾನೇಟ್ ಮಿಥೈಲ್ ಅಂತ ಬರುತ್ತೆ 70% WP. ನೀವು ಯಾವುದೇ ಕಂಪ್ನಿಯ ಒಂದು ಔಷಧಿ ಥೈಫಾನೇಟ್ ಮಿಥೈಲ್ನಾದರೂ ಉಪಯೋಗಿಸ್ಕೋಬೋದು. ಅದನ್ನು 1 ಗ್ರಾಮ್ 1 ಲೀಟರ್ ನೀರಲ್ಲಿ, ಅಥವಾ ಎಕ್ಸಾಕೊನೋಜಾಲ್ ಅಂತ ಬರುತ್ತೆ 5% SC, ಅದನ್ನಾದರೂ ಕೂಡ ನೀವು ಇವೆರಡರ ಜೊತೆಗೆ ಕಾಂಬಿನೇಷನ್ನಲ್ಲಿ ಉಪಯೋಗಿಸ್ಕೋಬೋದು. ಅಥವಾ ನೇಟಿವಾ ಅಂತ ಬರುತ್ತೆ, ಅದರ ಬಾಯರ್ ಕಂಪ್ನಿದು, ಅದಾದರೂ ಉಪಯೋಗಿಸ್ಕೋಬೋದು. ಅಥವಾ ನಿಮಗೆ ಕಾರ್ಬನ್ಡೈಸಮ್ ಮತ್ತು ಮ್ಯಾಂಕೋಸಮ್ ಕಾಂಬಿನೇಷನ್ ಬರುತ್ತೆ. ಯಾವುದೇ ಫಂಗಿಸೈಡ್ಗಳನ್ನ ಇದರ ಜೊತೆಗೆ ಮಿಕ್ಸ್ ಮಾಡಿ ಹೊಡೆಯೋದ್ರಲ್ಲಿದ್ದ ಹಿಂಗಾರ ಕೊಳೆ ರೋಗ ಆಗಲಿ ಕಂಟ್ರೋಲ್ ಆಗುತ್ತೆ. ಹಾಗೆ ಕರಿಜಿಗಿ ಏನಿದೆ ಅದನ್ನೆಲ್ಲನೂ ನೀವು ಕಂಟ್ರೋಲ್ ಮಾಡ್ಬೋದು. ಹಾಗೆ ನಾವೇನಪ್ಪ ಅಂದರೆ ಪರ್ಮನೆಂಟಾಗಿ ನೀವು ಕಂಟ್ರೋಲ್ ಮಾಡಬೇಕಪ್ಪ ಅಂದರೆ ಮಧುರಾ ಅಗ್ರಿಟೆಕ್ನ ಅವತಾರ್ ಅಂತ ಬರುತ್ತೆ. ಇದರಲ್ಲಿ ಥೈಮ್ಯಾಥೆಕ್ಸಿಯಮ್ 0.5% ಇರುತ್ತೆ. ಹಾಗೆ ಕ್ಲೋರೋಥ್ರಿಪ್ರಿನಾಲ್ ಇದರಲ್ಲಿ 1% ಇರುತ್ತೆ. ಇದ್ರ ಜೊತೆಗೆ ನೀವು ಯಾವುದೇ ಸಿಸ್ಟಮಿಕ್ ಫಂಗಿಸೈಡನ್ನು ಸಾಯಿಲ್ ಡ್ರಂಚಿಂಗ್ ಅಂತ ಹೇಳ್ತೀವಿ, ಅಂದರೆ ನೀವು ಸ್ವಲ್ಪ ತೋಡ್ಬಿಟ್ರೆ ಮಾಯಿಶ್ಚರ್ ಇರತ್ತಲ್ಲಿ ಸ್ವಲ್ಪ ತೋಡಬೇಕು. ತೋಡ್ಬಿಟ್ಟು ಒಂದು 50ರಿಂದ 100 ಗ್ರಾಮು